ಎಲ್ಲರಿಗೂ ಶರಣು. ದ್ರಾವಿಡ ಚಳವಳಿ ಅಂತಂದ್ರೆ ನುಡಿ ಆಧಾರಿತ ದೇಶ ಮತ್ತು ಎಲ್ಲ ರೀತಿಯ ಸಮಾನತೆ ಆ ದೇಶದೊಳಗಿರುವ ಜನಕ್ಕೆ ಸಿಗಬೇಕು ಅನ್ನೋದೇ ದ್ರಾವಿಡ ಚಳವಳಿ ಇಲ್ಲ ದ್ರಾವಿಡತೆ ಅನ್ನುವಂಥದ್ದು. ಈಗ ಕನ್ನಡ ನುಡಿ ಆಧಾರಿತವಾಗಿ ಒಂದು ರಾಜ್ಯವಾಗಿದ್ದೀವಿ. ಕರ್ನಾಟಕ ಅನ್ನೋದು ಅದು ಸಂಸ್ಕೃತ ಪದ. ಆದ್ದರಿಂದ ಹೆಚ್ಚು ನಮ್ಮತನ ಇಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಈ ಒಂದು ಕರ್ನಾಟಕ ಅನ್ನುವಂಥ ರಾಜ್ಯದಲ್ಲಿ ಕನ್ನಡ ಭಾಷೆಗೆ ಆಗಿರುವಂಥ ಈ ರಾಜ್ಯದಲ್ಲಿ ಎಲ್ಲ ರೀತಿಯ ಸಮಾನತೆ ತರೋದ್ರ ಮುಖಾಂತರ ಇದನ್ನ ಕನ್ನಡ ನಾಡು ಕನ್ನಡ ದೇಶ ಮಾಡ್ಬೋದು. ಈ ಒಂದು ಎಲ್ಲ ರೀತಿಯ ಸಮಾನತೆ ಅಂತಂದ್ರೆ ಏನು ಎಲ್ಲರೂ ಒಂದೇ ಬಣ್ಣ ಇರಬೇಕಾ, ಇಲ್ಲ ಎಲ್ಲರೂ ಒಂದೇ ಊಟ ತಿನ್ಬೇಕಾ, ಇಲ್ಲ ಎಲ್ಲರೂ ಒಂದೇ ಸೈಜ್ ಇರಬೇಕಾ? ಅದು ಸಮಾನತೆ ಅಲ್ಲ. ಎಲ್ಲರಿಗೂ ಸಮಾನವಾದ ಅವಕಾಶ ಇರಬೇಕು. ಜೊತೆಗೆ ಮೂಲಭೂತ ಸೌಕರ್ಯ ಎಲ್ರಿಗೂ ಇರಬೇಕು. ಮೂಲಭೂತ ಸೌಕರ್ಯ ಅಂತಂದ್ರೆ ಹೆಲ್ತು, ಎಜುಕೇಶನ್ನು, ಶೆಲ್ಟರು ಅಂದ್ರೆ ವಸತಿ, ಊಟ, ಸಾರ್ವಜನಿಕ ಸಾರಿಗೆ, ಈ 5 ವಿಚಾರಗಳು ಅದು ಇಲ್ಲಿ ಆಡಳಿತ ನಡೆಸುವಂತ ಪ್ರಭುತ್ವ ಸರ್ಕಾರನೇ ಅದನ್ನ ಎಲ್ರಿಗೂ ಕೊಡಬೇಕು. ಇದ್ರ ಆಚೆಗೆ ಯಾರಿಗೆ ಕೋಟಿ ಸಂಪಾದನೆ ಮಾಡಬೇಕು ಅಂತ ಇಚ್ಛೆ ಇರುತ್ತೋ ಅವರು ಅದಕ್ಕೆ ಬೇಕಾದಷ್ಟು ಟ್ಯಾಕ್ಸನ್ನ ಕಟ್ಟಿ ಅವ್ರು ಸಂಪಾದನೆ ಮಾಡ್ಕೊಳ್ಳಿ. ಅವರು ರೋಲ್ಸ್ ರಾಯ್ ಕಾರಲ್ಲಿ ಓಡಾಡಲಿ, ಬಂಗ್ಲೆಲಿರಲಿ, ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಆದರೆ ಈ 5 ಮೂಲಭೂತ ಸೌಕರ್ಯ ಏನಿದೆ, ಆರೋಗ್ಯ, ಶಿಕ್ಷಣ ಮತ್ತು ಊಟ, ವಸತಿ, ಸಾರ್ವಜನಿಕ ಸಾರಿಗೆ, ಇದು 100% ಸರ್ಕಾರನೇ ಪ್ರತಿಯೊಬ್ಬರಿಗೂ ಕೊಡಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಈ ಒಂದು ಮೂಲಭೂತ ಸೌಕರ್ಯಕ್ಕೋಸ್ಕರ ಕೋಟ್ಯಾಂತರ ಜನ ಒದ್ದಾಡ್ತಾ ಇರ್ತಾರೆ. ಯಾರೋ ಕೆಲವರು ಮಾತ್ರ ಕೋಟಿ ಮಾಡ್ಕೊಂಡು ಮೆರೆದಾಡ್ತಾ ಇರ್ತಾರೆ. ಇದು ಯಾವುದೇ ಕಾರಣಕ್ಕೂ ಸಮಾನತೆ ತರುವಂಥ ದಾರಿ ಅಲ್ಲ. ಇಲ್ಲಿ ಯಾಕೆ ಈ ವಿಚಾರನ ಮಾತಾಡ್ತಾ ಇದ್ದೀನಿ ಅಂತಂದರೆ, ಕನ್ನಡ ನುಡಿ ಆಧಾರಿತವಾಗಿ ಆಗಿರುವ ಏನು ರಾಜ್ಯ ಕರ್ನಾಟಕ ಅಂತ ಇದೆ, ಈ ರಾಜ್ಯದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಈ 2 ವಿಚಾರಗಳು ಭಾಳ ಅಂದರೆ ಭಾಳ ದಿಕ್ಕು ತಪ್ಪಿಟ್ಟಿವೆ. ಇದಕ್ಕೆ ಮೂಲ ಕಾರಣ ಒಕ್ಕೂಟ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಎರಡೆರಡು ಸರ್ಕಾರ ಇರೋದು ಮೂಲ ಕಾರಣ. ಈ 2 ಸರ್ಕಾರದಲ್ಲಿ ಒಬ್ಬರು ಏನು ಹೇಳ್ತಾ ಇದ್ದಾರೆ, ಈ ರಾಜ್ಯ ಸರ್ಕಾರ ಅನ್ನೋದನ್ನೇ ಕಿತ್ತು ಒಗೆದ್ಬಿಟ್ಟು ಆ ಒಕ್ಕೂಟ ಸರ್ಕಾರನ ದೇಶದ ಸರ್ಕಾರ ಮಾಡಬೇಕು ಅನ್ನುವಂಥ ಚಿಂತನೆ ಈ ನಾಡದ್ರೋಹಿ RSS. ಅದೇನಾದ್ರೂ ಒಕ್ಕೂಟ ಸರ್ಕಾರನ ದೇಶ ಸರ್ಕಾರವಾಗಿ ಮಾಡಿ ಅವರು ಆಡಳಿತ ನಡೆಸ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ಅದೇನಾದ್ರೂ ಕನ್ನಡ ನುಡಿಲೇನಾರ ಇದ್ದಿದ್ರೆ ಆ ಇಡೀ ಇಂಡಿಯಾ ಒಕ್ಕೂಟ ಏನಿದೆ ಇದು ಕನ್ನಡ ದೇಶ ಆಗುತ್ತೆ ಅಂತ ಖಂಡಿತವಾಗ್ಲೂ ನಾನಂತೂ ಸಂತಸದಿಂದ ಒಪ್ಕೊಳ್ತಿದ್ದೆ. ಆದರೆ ಇವಾಗ ಅವರು ಆಡಳಿತ ನಡೆಸೋದು ಹಿಂದಿ ಮತ್ತು ಸಂಸ್ಕೃತದಿಂದ. ಇದು ಯಾರಿಗೆ ಖುಷಿ ತಂದು ಕೊಡುತ್ತೆ? ಖಂಡಿತವಾಗ್ಲೂ ಕನ್ನಡಿಗರಿಗೆ ಖುಷಿ ತಂದು ಕೊಡಲ್ಲ. ಹಾಗಾದರೆ ಹಿಂದಿಯವ್ರಿಗೆ ತಂದು ಕೊಡುತ್ತಾ? ಖಂಡಿತವಾಗ್ಲೂ ಹಿಂದಿ ಜನ ಅಷ್ಟೊಂದು ಇಲ್ಲ. ಭೋಜ್ಪುರಿ ಜನನ್ನ, ಹರಿಯಾಣವಿ ಜನನ್ನ, ರಾಜಸ್ಥಾನಿ ಜನನ್ನ, ಮೈಥಿಲಿ ಜನನ್ನ ಇವರು ಹಿಂದಿ ಜನ ಅಂತ ಸೇರಿಸ್ಕೊಂಡು ಪಾಪ ಅವರ ತಾಯಿ ನುಡಿನೆಲ್ಲ ಕೊಂದುಬಿಟ್ಟಿದ್ದಾರೆ. ಇಲ್ಲಿ ನಿಜವಾಗ್ಲೂ ಸಂತಸ ಆಗೋದು, ಸಂಭ್ರಮ ಪಡೋದು ಯಾರು ಅಂತಂದರೆ ಈ ಸಂಸ್ಕೃತದ ಜನ. ಅವರು ಸಂಸ್ಕೃತದ ಜನ ಏನಿದ್ದಾರೆ ಅವರ ಮೂಲ ಗುಣನೇ ಪಿತೂರಿ. ಆದ್ದರಿಂದ ಅವರು ಆಡಳಿತ ನಡೆಸೋದು ಮತ್ತೆ ಇವರು ನಮ್ಮನ್ನು ಭಾಳ ಕೆಟ್ಟ ಪರಿಸ್ಥಿತಿಲಿ ಬದುಕಿಸ್ತಾರೆ ಹೊರತಾಗಿ ಒಳ್ಳೆಯ ಪರಿಸ್ಥಿತಿಗೆ ಖಂಡಿತ ತಂದು ಕೊಡಲ್ಲ. ಆದ್ದರಿಂದ ಏನು ನಮ್ಮ ಕರ್ನಾಟಕ ರಾಜ್ಯ ಇದೆ, ಇಲ್ಲಿ ಶಿಕ್ಷಣ ಮತ್ತು ಆರೋಗ್ಯದ ವಿಚಾರದಲ್ಲಿ ನಾವುಗಳು ಫೈಟ್ ಮಾಡಲೇಬೇಕಾಗುತ್ತೆ. ಇವತ್ತೆಲ್ಲ ನಾಳೆ ಆ ಒಕ್ಕೂಟ ಸರ್ಕಾರ ಅನ್ನೋದನ್ನು ತೆಗೆದು ಈ ಏನು ರಾಜ್ಯ ಸರ್ಕಾರ ಇದೆ ಇದೇ ಕನ್ನಡ ನಾಡಿನ ಸರ್ಕಾರ ಖಂಡಿತವಾಗ್ಲೂ ಆಗುತ್ತೆ. ಆ ನಿಟ್ಟಲ್ಲಿ ನಾವು ಬೇರೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಈ ಒಂದು ಹೆಲ್ತ್ ಎಜುಕೇಷನ್ ವಿಚಾರದಲ್ಲೂ ಕೂಡ ನಾವುಗಳು ಸ್ಟೆಪ್ ತಗೊಂಡ್ರೆ, ನಾವುಗಳು ಹೆಜ್ಜೆ ಇಟ್ಟರೆ ಅದು ಕೂಡ ಕನ್ನಡ ನಾಡು ಕಟ್ಟೋದಕ್ಕೆ ಅನುಕೂಲನೇ ಆಗುತ್ತೆ. ಏನು ಮಾಡಬೇಕು ನಾವು ನೋಡಿ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಾಗೇಪುರ ಅನ್ನುವಂಥ ಒಂದು ಊರಲ್ಲಿ ಗೋಕುಲ ಅಂತ ಒಂದು ಸ್ಕೂಲು. ಆ ಹೆಸರು ಕೇಳಿದ್ರೇ ಗೊತ್ತಾಗುತ್ತೆ ಏನು ನಾಡದ್ರೋಹಿ RSS ಇದೆ ಅದರ ಚಿಂತನೆಯ ಸ್ಕೂಲ್ ಅದು. ಅಲ್ಲಿ ಮೇಘಾಲಯದಿಂದ ಒಂದು 30 ಮಕ್ಕಳು ಬಂದು ಓದ್ತಾ ಇದ್ರು. ಅದು ಎಷ್ಟು ವರ್ಷದಿಂದ 3-4 ವರ್ಷದಿಂದ ಅಲ್ಲಿ
ಅಲ್ಲಿ ಪರ್ಮಿಷನ್ನೇ ತಗೊಂಡಿಲ್ಲ. ಏನಕ್ಕೆ? ನಾವು ವಸತಿ ಶಾಲೆ ಮಾಡ್ತೀವಿ ಅಂತ ಪರ್ಮಿಷನ್ನೇ ತಗೊಂಡಿಲ್ಲ. ಸುಮ್ಮನೆ ಎಲ್ಲೋ ಮೇಘಾಲಯದಿಂದ ಮಕ್ಕಳನ್ನ ಕರ್ಕೊಬಂದು ಇಲ್ಲಿ ಓದಿಸ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ, ಮಳವಳ್ಳಿಗೆ ವಲಸೆ ಬಂದಿರುವಂಥ ಆ ರಾಜಸ್ಥಾನದವರೋ ಎಲ್ಲಿಯವರೋ ಚಿನ್ನದ ವ್ಯಾಪಾರಿಗಳು ಮತ್ತೆ ಈ ಸೇಟುಗಳು ಅಂತೀವಲ್ಲ, ಇವರು ಹೋಳಿ ಹಬ್ಬನ ಆಚರಿಸಿದ್ದಾರೆ. ಈ ಬಣ್ಣದ ಹಬ್ಬ ನೋಡಿ, ಹೋಳಿ ಆ ಪದನೇ ಎಷ್ಟು ವಿಚಿತ್ರವಾಗಿದೆ. ನಮ್ಮ ಅದು ಬಣ್ಣದ ಹಬ್ಬ. ಇವರು ಈ ಹೋಳಿ ಹಬ್ಬ ಆಚರಿಸೋದು ಅದಕ್ಕೆ ಇತಿಹಾಸ ಹೇಳ್ತಾ ಹೋದ್ರೆ ಹೆಣ್ಣನ್ನ ಬಸವಿ ಬಿಡೋದು, ಹೆಣ್ಣನ್ನ ದೇವದಾಸಿ ಬಿಡೋದು ಅಂಥದಕ್ಕೆ ಮಾಡ್ತಿದ್ದಂಥದ್ದು. ಅದು ಬೇರೆನೇ ಟ್ರ್ಯಾಕ್ ತಗೊಳುತ್ತೆ. ಅದರ ಹಿನ್ನೆಲೆ ನಿಜವಾಗ್ಲೂನುವೆ ಭಾಳ ಕೆಟ್ದಾಗೇ ಇದೆ. ಏನು ದ್ರಾವಿಡರು ಹೆಣ್ಮಕ್ಳಿದ್ದಾರೆ ಅವ್ರನ್ನ ಭಾಳ ಕೆಟ್ದಾಗಿ ನಡ್ಸ್ಕೊಳ್ಳೋದಕ್ಕೇನೆ ಈ ಹೋಳಿ ಹಬ್ಬನ ಆಚರಿಸ್ತಿದ್ರು. ಈಗ ಅದು ಬೇರೆ ಥರ ಒಂದು ಕಮರ್ಷಿಯಲ್ ರೂಪನ ಪಡೆದಿದೆ. ಒಂಥರ ಖುಷಿ ಸ್ಟೂಡೆಂಟ್ಸ್ಗಳಿಗೆ, ಯೂತ್ಸ್ಗೆ ಎಲ್ಲಾರೂನುವೆ ಬಣ್ಣ ಗಿಣ್ಣ ಹಚ್ಕೊಂಡು ಹಾರಾಡ್ತಾರೆ. ಈ ಕಾಲೇಜಲ್ಲಿ ನಡಿಬೇಕಾದಂಥ ಇಲ್ಲ ಯೌವನದಲ್ಲಿ ಆಡ್ತಿದ್ದಂಥ ಮಕ್ಕಳ ಆಟನ ಒಂದಷ್ಟು ಈ ಸೇಟುಗಳು, ಚಿನ್ನದ ವ್ಯಾಪಾರಿಗಳು, ವ್ಯಾಪಾರಿ ಅನ್ನೋದಕ್ಕಿಂತ ದರೋಡೆಕೋರರು ಇವರು ಮಳವಳ್ಳಿಲಿ ಆ ಆಟನ ಆಡಿದ್ದಾರೆ. ಅದಕ್ಕೆ ಪರ್ಮಿಷನ್ ತಗೊಂಡಿದ್ರೋ ಇಲ್ವೋ ಅದನ್ನೂ ಗೊತ್ತಿಲ್ಲ. ಅದಾದಮೇಲೆ ಅವರು ಕೂಡ ಎಲ್ಲೋ ಒಂದು ಕಡೆ ಅಡುಗೆ ಮಾಡಿಸ್ಬಿಟ್ಟು ಅದನ್ನು ಊಟ ಮಾಡಿದ್ದಾರೆ. ಆಮೇಲೆ ಆ ಮಕ್ಕಳಿಗೆ ಉಳಿದದ್ದನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಈ ಬಣ್ಣ ಮಿಕ್ಸ್ ಆಗಿನೋ ಏನೋ ಫುಡ್ ಪಾಯ್ಸನ್ ಅಂತೀವಲ್ಲ ಆ ರೀತಿ ಆಗಿ ಸುಮಾರು ಜನ ಅಸ್ವಸ್ಥರಾಗಿ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ. ಇದರಲ್ಲಿ 2 ಮಕ್ಕಳು ತೀರ್ಕೊಂಡ್ರು, ಮೇಘಾಲಯದ ಮಕ್ಕಳು. ಪಾಪ ಅವರು ನಾರ್ತ್ ಇಂಡಿಯಾದವರೇ ಆಗಿರ್ಬೋದು, ಎಲ್ಲಿಯವರೇ ಆಗಿರ್ಬೋದು, ಮಕ್ಕಳನ್ನೇ. ಆ ಮಕ್ಕಳು ಜವಾಬ್ದಾರಿ ಯಾರು? ಆ ಮೇಘಾಲಯ ಸರ್ಕಾರ. ಆಮೇಲೆ ಅವ್ರಿಗೇನೋ 3 ಲಕ್ಷ ಘೋಷಿಸಿದೆ ಪರಿಹಾರನ. ಇಲ್ಲಿ ಏನಂತಂದರೆ, ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಒಂದು ಬೇರೆ ರಾಜ್ಯದಿಂದ ಕನ್ನಡ ರಾಜ್ಯಕ್ಕೆ ಬಂದು ಓದ್ತಾ ಇದ್ದಾರೆ ಅಂತಂದರೆ ಇವರ ಡೀಟೇಲ್ಸು 3 ವರ್ಷ ಆದ್ರೂ ಅಧಿಕಾರಿಗಳ ಹತ್ರ ಇಲ್ಲ. ಈ ರಾಜ್ಯ ಸರ್ಕಾರಕ್ಕೆ, ಶಿಕ್ಷಣ ಮಂತ್ರಿಗಳಿಗೆ ಇದ್ರದ್ದು ಯಾವುದ್ರದ್ದು ಸುಳಿವೇ ಇಲ್ಲ. ಬೇಕಾಬಿಟ್ಟಿ ಅವ್ರಿಗೆ ಹೆಂಗೆ ಬೇಕು ಹಂಗೆ ವ್ಯವಸ್ಥೆನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಶಿಕ್ಷಣ ವ್ಯವಸ್ಥೆನ ಸರಿಪಡಿಸ್ಬೇಕು ಅಂತಂದರೆ ಹೊರ ರಾಜ್ಯದಿಂದ ನಮ್ಮ ರಾಜ್ಯದಲ್ಲಿ ಬಂದು ಓದ್ತಾ ಇರುವಂಥ ಮಕ್ಕಳು ಎಷ್ಟಿದ್ದಾರೆ ಅದ್ರದ್ದು ಪಟ್ಟಿ ಬಿಡುಗಡೆ ಮಾಡಬೇಕು ಸರ್ಕಾರ, ಕರ್ನಾಟಕ ರಾಜ್ಯಾದ್ಯಂತ. ಮತ್ತು ವಸತಿ ಶಾಲೆಗಳು ಅವ್ರು ನಿಜವಾಗ್ಲೂ ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ದಾರಾ, ಇಲ್ಲ ಬೇಕಾಬಿಟ್ಟಿ ಈಗೇನು ಕಾಗೇಪುರದಲ್ಲಿ ಇನ್ಸಿಡೆಂಟ್ ಆಗಿದೆಯಲ್ಲ ಆ ರೀತಿ ಮಾಡ್ತಾ ಇದ್ದಾರಾ? ಸ್ಥಳೀಯ ಶಾಸಕರಿರ್ಬೋದು, ಅಲ್ಲಿಯ MLAಗಳು, ಇಲ್ಲ ಅಂದರೆ MP ಇಲ್ಲ ಮಿನಿಸ್ಟ್ರು, ಅಲ್ಲಿ ಮೆಂಬರ್ಗಳು, ಅವರೆಲ್ಲ ಹೆಂಗೋ ಏನೋ ಅಡ್ಜಸ್ಟ್ ಮಾಡಿಬಿಟ್ಟಿರ್ತಾರೆ. ಇದು ರಾಜ್ಯ ಸರ್ಕಾರ ಇಡೀ ರಾಜ್ಯದಲ್ಲಿ ಇರುವಂಥ ಎಲ್ಲ ಸ್ಕೂಲ್ಗಳಲ್ಲಿ ಯಾರೆಲ್ಲ ಹೊರ ರಾಜ್ಯದಿಂದ ಬಂದಿದ್ದಾರೆ, ಗಡಿ ಪ್ರದೇಶ ಇರ್ಬೋದು ಇಲ್ಲ ಅದು ಒಳನಾಡೇ ಇರ್ಬೋದು, ಅಲ್ಲೆಲ್ಲ ಕೂಡ ಇವರು ಈ ಕೂಡಲೇ ಸಮೀಕ್ಷೆ ನಡೆಸಿ ಇದಕ್ಕೆ ಒಂದು ಕಠಿಣ ಕಾನೂನನ್ನ ಮಾಡಬೇಕು. ಇದ್ರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಇರಬೇಕು. ಇಲ್ಲ ಅಂತಂದರೆ ಈಗ ಮೇಘಾಲಯದಲ್ಲಿ ಆ 2 ಮಕ್ಕಳು ತೀರ್ಕೊಂಡ್ರಲ್ಲ, ಅವರು ಎಲ್ಲಿ ತೀರ್ಕೊಂಡ್ರು ಅಂತ ಹೇಳ್ತಾರೆ, ಕರ್ನಾಟಕದಲ್ಲಿ. ಕರ್ನಾಟಕ ಅಂದರೆ ಕನ್ನಡ ನುಡಿ ಆಧಾರಿತವಾಗಿ ಆಗಿರುವಂಥ ರಾಜ್ಯ. ನಮಗೆಲ್ಲ ಅವಮಾನ ಅಲ್ವಾ? ಹಾಗಾಗಿ ರಾಜ್ಯ ಸರ್ಕಾರ ಈ ಒಂದು ಘಟನೆಯನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು. ಆದರೆ ಅದ್ರ ಬಗ್ಗೆ ಅವರು ಸೊಲ್ಲೆ ಎತ್ತುತ್ತಾ ಇಲ್ಲ. ಸುಮ್ಮನೆ ಒಂದಷ್ಟು ಜನ ಅಧಿಕಾರಿಗಳು ನಾಟಕಗಳನ್ನ ಆಡ್ತಾ ಇದ್ದಾರೆ. ನಾವು ಅವ್ರನ್ನ ಅರೆಸ್ಟ್ ಮಾಡ್ದೋ, ಇವ್ರನ್ನ ಅರೆಸ್ಟ್ ಮಾಡ್ದೋ ಅಂತ ಹೇಳ್ತಾರೆ. ಮತ್ತೆ ಸಂಜೆಗೆ ಬಿಟ್ಬಿಟ್ಟಿರ್ತಾರೆ ಅವ್ರನ್ನ ಬೇಲ್ ಮೇಲೆ. ತಿರ್ಗಾ ನಾನು ಜಡ್ಜೇ ಹೋಗ್ಬಿಟ್ರು ಆ ಸ್ಕೂಲ್ಗೆ, ಹೋಗಿ ಎನ್ಕ್ವೈರಿ ಮಾಡಿದ್ರು. ಈ ಥರದ್ದೆಲ್ಲ ಒಂದಷ್ಟು ಡ್ರಾಮಾಗಳು ನಡೀತಾ ಇದೆ. ಯಾರ್ಯಾರಿಗೆ ಏನೇನು ಕಪ್ಪ ಕಾಣಿಕೆಗಳು ಸಲ್ಲಬೇಕೋ ಆ ಓನರ್ ಕಡೆಯಿಂದನೋ ಇನ್ನೊಬ್ರು ಕಡೆಯಿಂದನೋ ಅವೆಲ್ಲ ಸಂದಿರುತ್ತೆ. ಹೋಗ್ಲಿ ಬಿಡ್ರಿ, ಏನೋ ಆಗೋಯ್ತು, ಇನ್ನು ಮುಂದಕ್ಕೆ ಹಂಗೆ ಆಗಬಾರ್ದು. ಈ ರೀತಿಯ ನಡವಳಿಕೆಯಿಂದ ನಿಜವಾಗ್ಲೂ ನಾವು ಒಳ್ಳೆ ವ್ಯವಸ್ಥೆನ ಕಟ್ಟೋದಕ್ಕಾಗಲಿ ಮುನ್ನಡೆಸೋದಕ್ಕಾಗಲಿ ಆಗಲ್ಲ. ಇದು ಅಪರಾಧ. ತಪ್ಪಾಗಿದ್ದರೆ ಕ್ಷಮಿಸ್ಬೋದು, ಇದು ಅಪರಾಧ. ಗೊತ್ತಿದ್ದು ಮಾಡ್ತಾ ಇರುವಂಥದ್ದು. ಹಾಗಾಗಿ ಇವ್ರಿಗೆ ಶಿಕ್ಷೆ ಆಗಬೇಕು. ಇದೇ ವಿಚಾರನ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಇರುವಂಥ ಎಲ್ಲ ಸ್ಕೂಲ್ಗಳದ್ದು, ಖಾಸಗಿ ಶಾಲೆ ಇರ್ಬೋದು, ಅದು ಗೌರ್ಮೆಂಟ್ ಸ್ಕೂಲ್ ಇರ್ಬೋದು, ಹೊರ ರಾಜ್ಯದಿಂದ ಬಂದಿರುವಂಥವ್ರು ಯಾರೆಲ್ಲ ಇದ್ದಾರೆ ಅದ್ರದ್ದು ಕ್ಲಿಯರ್ ಡಾಟಾ ಸರ್ಕಾರದ ಹತ್ರ ಇರಬೇಕು. ಮತ್ತು ಈ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗಬೇಕು. ಇನ್ನು ಆರೋಗ್ಯ ವ್ಯವಸ್ಥೆ ವಿಚಾರಕ್ಕೆ ಬರೋದಾದರೆ ಸರ್ಕಾರದವರು ಒಂದು ಆದೇಶ ಮಾಡಿದ್ದಾರೆ. ಏನಂತ, ಇನ್ಮೇಲೆ 4 ಸಲ ಬಯೋಮೆಟ್ರಿಕ್ ಕೊಡಬೇಕು ಡಾಕ್ಟ್ರುಗಳು. ಯಾಕಂದರೆ ಅವರು ಸರ್ಕಾರಿ ಕೆಲಸನೂ ಮಾಡ್ತಾ ಆ ಡ್ಯೂಟಿ ಅವರ್ಸಲ್ಲಿ ಹೋಗಿ
ಪ್ರೈವೇಟ್ ಕೆಲಸನೂ ಮಾಡ್ತಾ ಇದ್ದಾರೆ. ಇದು ಎಷ್ಟು ಅನ್‌ಸೈಂಟಿಫಿಕ್ ಅಂತಂದ್ರೆ, ಡಾಕ್ಟರ್‌ಗಳು ಅವರು ಆಪರೇಷನ್ ಮಾಡ್ತಾ ಇರ್ತಾರೆ. ಟೈಮ್ ಆಗೋಯ್ತು ಅಂತ ಆಪರೇಷನ್‌ನ ಬಿಟ್ಬಿಟ್ಟು ಓಡ್ ಬಂದು ಬಯೋಮೆಟ್ರಿಕ್ ಕೊಡಕ್ಕಾಗುತ್ತಾ? ಇಲ್ಲ ಪೇಷಂಟ್ಸ್‌ನ ನೋಡ್ತಾ ಇರ್ತಾರೆ. ಅವ್ರನ್ನೆಲ್ಲ ಬಿಟ್ಬಿಟ್ಟು ಓಡ್ ಬರಕ್ಕಾಗುತ್ತಾ ಆ ಟೈಮಿಂಗ್ಸ್‌ಗೆ? ಆಮೇಲೆ ಅವರು ಒಂದ್ಸಲ ಬಯೋಮೆಟ್ರಿಕ್ ಕೊಟ್ಬಿಟ್ಟು ಇನ್ನುವೆ 3, 4 ಗಂಟೆ ಟೈಮ್ ಇರ್ತದಲ್ಲ, ಅವಾಗ ಹೋಗ್ತಾರೆ ಅವರು ಪ್ರೈವೇಟ್ ಪ್ರಾಕ್ಟೀಸ್‌ಗೆ. ಇದು ನಿಜವಾಗ್ಲೂನು ಅನ್‌ಸೈಂಟಿಫಿಕ್ಕು. ಆದ್ರಿಂದ ಇಲ್ಲಿ ಆಗ್ಬೇಕಾಗಿರೋದೇನು ಅಂತಂದ್ರೆ, ಅವರು ಗೌರ್ಮೆಂಟ್ ಕೆಲ್ಸಕ್ಕೆ ಸೇರಿದ್ರ ಯಾವುದೇ ಕಾರಣಕ್ಕೂ ಪ್ರೈವೇಟ್ ಪ್ರಾಕ್ಟೀಸು ಮಾಡಕ್ ಕೂಡ್ದು. ಅವರು ಪ್ರೈವೇಟ್ ಪ್ರಾಕ್ಟೀಸ್ ಮಾಡಿದ್ರೆ ಆ ಕೂಡ್ಲೇ ಅವ್ರನ್ನ ಡಿಸ್ಮಿಸ್ ಮಾಡ್ಬೇಕು. ಅವ್ರನ್ನ ತೆಗೆದಾಕ್ಬೇಕು. ಇಲ್ಲ ನೀವು ಅವ್ರನ್ನ ಗೌರ್ಮೆಂಟ್ ಕೆಲಸ ಕೊಡುವಾಗ್ಲೇನೆ ಬಾಂಡನ್ನ ಬರ್ಸ್ಕೋಬೇಕು. ನಾನು ಯಾವ ಕಾರಣಕ್ಕೂನುವೆ ಪ್ರೈವೇಟ್ ಪ್ರಾಕ್ಟೀಸ್ ಮಾಡೋದಿಲ್ಲ ಅನ್ನುವಂಥದ್ದನ್ನ ಮಾಡಬೇಕು. ಈ ಕಾನೂನನ್ನ ತರಲಿಲ್ಲ ಅಂತಂದ್ರೆ, ಈಗೇನಾಗಿದೆ, ಈ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಡಾಕ್ಟರ್‌ಗಳನ್ನ ತಗೊಳ್ತಾ ಇದ್ದಾರೆ. ಇಲ್ಲ ಪರ್ಮನೆಂಟ್ ಡಾಕ್ಟರ್‌ನೇ ಇರ್ಬೋದು. ಇವರೆಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಟ್ರೈಲರ್‌ನ ತೋರಿಸ್ತಾರೆ. ತಿರ್ಗಾ ಮೇನ್ ಪಿಕ್ಚರ್ ಎಲ್ಲಿ ತೋರಿಸ್ತಾರೆ ಅಂದ್ರೆ, ಅವರ ಪ್ರೈವೇಟ್ ನರ್ಸಿಂಗ್ ಹೋಮ್‌ಗಳಲ್ಲೋ, ಇನ್ಯಾವುದೋ ಕಾರ್ಪೊರೇಟ್ ಇದ್ರಲ್ಲೋ, ನಾನು ಸಾಯಂಕಾಲ ಅಲ್ಲಿ ಬರ್ತೀನಿ, ಇಲ್ಲಾಂದ್ರೆ ಸಂಡೇ ಟೈಮು 2 ಅವರ್ ಇಂಥ ಹಾಸ್ಪಿಟ್ಲಲ್ಲಿ ಬರ್ತೀನಿ, ಅಲ್ಲಿ ನಾನು ನೋಡ್ತೀನಿ ಅನ್ನುವಂಥದ್ದನ್ನ ಹೇಳ್ತಾರೆ. ಹಾಗಾಗಿ ಈ ಯಾವುದೇ ಕಾರಣಕ್ಕೂನುವೆ ನೀವು ಬೇಕಾದ್ರೆ ಗಮನಿಸಿ, ಪ್ರೈವೇಟ್ ಪ್ರಾಕ್ಟೀಸೇ ಮಾಡ್ತಾ ಇದ್ದಾರಲ್ಲ, ಆ ಡಾಕ್ಟರ್‌ಗಳಿಗೆ ಅಷ್ಟು ಕಿಕ್ಕಿರಿದು ಜನ ಹೋಗೋದಿಲ್ಲ. ಗೌರ್ಮೆಂಟಲ್ಲಿ ಯಾರು ಮಾಡ್ತಿರ್ತಾರೆ ಅವ್ರದ್ದು ಪ್ರೈವೇಟ್ ಕ್ಲಿನಿಕ್ಕೋ ಇಲ್ಲ ಪ್ರೈವೇಟ್ ಹಾಸ್ಪಿಟ್ಲ್‌ಗಳಿರ್ತಲ್ಲ ಅಲ್ಲಿರ್ತಾರೆ. ಯಾಕೆಂತಂದ್ರೆ ಅವರು ಈ ಪೇಷಂಟ್‌ಗಳನ್ನ ಕಸ್ಟಮರ್ಸ್ ಅಂತಾನೆ ಹೇಳ್ಬೇಕು, ಪೇಷಂಟ್ಸ್ ಅನ್ನೋದ್ಕಿಂತ ಅವ್ರನ್ನ ಹಿಡಿಯಕ್ಕೋಸ್ಕರ ಗೌರ್ಮೆಂಟ್ ಹಾಸ್ಪಿಟ್ಲ್‌ಗಳನ್ನ ಬಳಸ್ಕೊತಾ ಇದ್ದಾರೆ. ಇಲ್ಲಿ ನಿಜವಾಗ್ಲೂನು ನಾನು ಡಾಕ್ಟರ್‌ಗಳನ್ನ ದೂರೋದಕ್ಕೆ ಹೋಗಲ್ಲ. ಈ ನೈತಿಕತೆ ಇರಬೇಕು, ಮೊರಾಲಿಟಿ ಇರಬೇಕು, ಅವೆಲ್ಲ ಬೋಗಸ್. ಯಾವುದೇ ವ್ಯಕ್ತಿ, ಯಾವುದೇ ಮನುಷ್ಯನಿಗೆ ನೀವು ಕಾನೂನಾತ್ಮಕವಾಗಿ ಸಡ್ಲ ಕೊಟ್ರೆ ಅವರು ಲೂಟ್ ಮಾಡಕ್ ಕಡೆಗೇನೆ 99% ಜನ ಹೋಗ್ತಾರೆ. ಎಲ್ಲೋ ಒಬ್ಬೊಬ್ರು ಇರ್ತಾರೆ ಆ ನೈತಿಕತೆ, ಮೊರಾಲಿಟಿ ಇಂಥದನ್ನೆಲ್ಲ ಹೇಳ್ಕೊಂಡು ನನಗೆ ಒಂದು ನಮಗೆ ನಾವೇ ಮಿತಿನ ಹಾಕೊಂಡು ಬದುಕುವಂಥವ್ರು. ಆದರೆ 99% ಏನೋ ಲೂಪ್ ಹೋಲ್ಸ್ಗಳಿರುತ್ತೆ, ಅದನ್ನ ಬಳಸ್ಕೊಂಡು ಹೆಚ್ಚು ಕಬಳಿಸೋದಕ್ಕೇನೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಬೇರೆ ಎಲ್ಲ ಪ್ರೊಫೆಷನ್ ಥರನೇ ಈ ಡಾಕ್ಟರ್ಗಳು ಕೂಡ. ಹಾಗಾಗಿ ಡಾಕ್ಟರ್ಗಳನ್ನ ದೂರಿ ಏನೂ ಉಪಯೋಗ ಇಲ್ಲ. ಇಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದಿರುವಂಥವ್ರು ಇವರು ಕಠಿಣವಾದ ಕಾನೂನನ್ನ ಜಾರಿಗೊಳಿಸ್ಬೇಕು. ಇನ್ನ ದಿನೇಶ್ ಗುಂಡೂರಾವ್ ಅವರು ಏನು ಆರೋಗ್ಯ ಮಂತ್ರಿ ಇದ್ದಾರೆ, ಅವರು ಇನ್ನೊಂದು ಮನೆಗೆ ಆರೋಗ್ಯ ಅಂತಾನೆ ಏನೋ ಒಂದು ಸ್ಕೀಮ್‌ನ ಮಾಡಿದ್ದಾರೆ. ಅದು ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಏನಾಗುತ್ತೆ, ಒನ್ಸ್ ಅಗೇನ್ ಈ ಡಾಕ್ಟರ್‌ಗಳಿಗೆ ಕಡಿವಾಣ ಹಾಕಿಲ್ಲ ಅಂತಂದ್ರೆ, ಅಂದ್ರೆ ಸರ್ಕಾರಿ ಕೆಲಸದಲ್ಲಿ ಇರೋರು ಪ್ರೈವೇಟ್ ಪ್ರಾಕ್ಟೀಸ್ ಮಾಡಬಾರ್ದು ಅನ್ನೋ ಕಡಿವಾಣ ಹಾಕಿಲ್ಲ ಅಂತಂದ್ರೆ, ಇವರು ಮನೆಗೆ ಹೋಗಿ ಎದುರಿಸ್ತಾರೆ. ನಿಮ್ಗೆ BP ಬಂದ್ಬಿಟ್ಟಿದೆ, ಶುಗರ್ ಬಂದ್ಬಿಟ್ಟಿದೆ, ನಿಮ್ಗೆ ಇನ್ನೇನೋ ಬಂದ್ಬಿಟ್ಟಿದೆ ಅನ್ನೋ ಥರ. ಅವಾಗ ಅವರು, ಸ್ವಾಮಿ ಏನು ಮಾಡ್ಬೇಕು ಸ್ವಾಮಿ, ಎಲ್ಲಿ ತೋರಿಸ್ಬೇಕು ಸ್ವಾಮಿ ಅಂತಾರೆ. ಅವರು ಅವಾಗ ಖಂಡಿತವಾಗ್ಲೂ ನಾನು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇಷ್ಟೊತ್ತಿಗೆ ಸಿಗ್ತೀನಿ ಅಂತ ಯಾವ ಕಾರಣಕ್ಕೂ ಕೊಡಲ್ಲ. ಇಲ್ಲ ನಾವು ಹಿಂಗೆಲ್ಲ ಊರೂರ ಮೇಲೆ ಹೋಗಿ ಮನೆಗೆ ಹೋಗಿ ಚೆಕ್ ಮಾಡಬೇಕಲ್ಲ, ಹಾಗಾಗಿ ನಾವು ಸಂಜೆ ಹೊತ್ತು ಇಂಥ ಕಡೆ ನಮ್ಮದು ಕ್ಲಿನಿಕ್ ಇದೆ ಅಲ್ಲಿ ಸಿಗ್ತೀವಿ ಅಂತ ಹೇಳಿ ಮತ್ತೆ ಮಾರ್ಕೆಟಿಂಗ್ ಮಾಡ್ಕೊಂಡು ಅಲ್ಲಿ ಅವರು ಈ ಜನರನ್ನ ಲೂಟ್ ಮಾಡ್ತಾರೆ. ನೀವು ಹೇಳ್ಬೋದು, ಇಲ್ಲ ಮನೆ ಬಾಗಿಲಿಗೆ ನಾವು ಡಾಕ್ಟರ್ನ ಕಳ್ಸಲ್ಲ, ನರ್ಸ್ಗಳನ್ನ ಕಳಿಸ್ತೀವಿ ಅಂತ. ಆ ನರ್ಸ್ಗಳ ಮೂಲಕನೂ ಕೂಡ ಇವರು ಇದೇ ಕೆಲಸನ ಮಾಡಿಸ್ತಾರೆ. ಹಾಗಾಗಿ ನಿಮ್ಮ ಏನು ಮನೆಗೆ ಆರೋಗ್ಯ ಅನ್ನುವಂಥ ವಿಚಾರ ಇದೆ, ಅದು ಕೇಳಕ್ಕೆ ಮಾತ್ರ ಅಲ್ಲ, ಅದು ಅನುಷ್ಠಾನದಲ್ಲೂ ತುಂಬ ಚೆನ್ನಾಗಿರ್ಬೇಕು ಅಂತಂದರೆ, ನೀವುಗಳು ಮಾಡಬೇಕಾಗಿರೋದೇನು ಅಂತಂದರೆ, ಈ ಡಾಕ್ಟ್ರುಗಳು ಏನಿದ್ದಾರೆ ಅವ್ರನ್ನ ನೀವು ಸರ್ಕಾರಿ ಡಾಕ್ಟ್ರು ಅಂತ ತಕೊಂಡ್ಮೇಲೆ ಅವರು ಪ್ರೈವೇಟ್ ಪ್ರಾಕ್ಟೀಸು ಜೀವನ ಪರ್ಯಂತ ಎಲ್ಲೂ ಕೂಡ ಮಾಡಂಗಿಲ್ಲ. ಈ ರೀತಿ ಕಾನೂನನ್ನ ತರಬೇಕು. ಇಲ್ಲಿ ಇನ್ನ ಎರಡು ಥರದ್ದಿದೆ. ಏನು, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಡಿಪಾರ್ಟ್ಮೆಂಟ್ ಅಂತ ಒಂದು, ಇನ್ನೊಂದು ಮೆಡಿಕಲ್ ಎಜುಕೇಷನ್ ಅಂತ ಇನ್ನೊಂದು. ಈ ಮೆಡಿಕಲ್ ಎಜುಕೇಷನಲ್ಲಿ ಇರೋರು ಅವ್ರ ಕಾಲೇಜ್ಗಳಿಗೆ ಒಂದ್ಸಲ ಸೇರಿಬಿಟ್ರೆ ಅವ್ರಿಗೆ ಟ್ರಾನ್ಸ್ಫರ್ ಅನ್ನೋದೇ ಇಲ್ಲ. ಇದನ್ನು ಕೂಡ ಬದಲಾಗಬೇಕು. ಟ್ರಾನ್ಸ್ಫರ್ ಇರಬೇಕು. ಏನು ಮೆಡಿಕಲ್ ಓದ್ತಾರೆ ಅಂತಂದರೆ ಅದೇನು ಭಾಳ ಇದು, ಅದಕ್ಕೇನೋ ಒಂದು ಭಿನ್ನವಾದ ವಿಚಾರನ ಅದು. ಲಾಯೋ ಹೆಂಗೆ ಓದ್ತಾರೆ, BSc AG ಹೆಂಗೆ ಓದ್ತಾರೆ, ಇಂಜಿನಿಯರಿಂಗ್ ಹೆಂಗೆ ಓದ್ತಾರೆ, ಅದೇ ಥರನೇ ಅದು ಕೂಡ ಒಂದು ಎಜುಕೇಷನ್ನೇ. ಹಾಗಾಗಿ ಬೇರೆ ಕಡೆ ಎಲ್ಲ ಇರುವಂಗೆ ಟ್ರಾನ್ಸ್ಫರು 3 ವರ್ಷಕ್ಕೊಂದ್ಸಲ ಇಲ್ಲೂ ಕೂಡ ಜಾರಿ ಮಾಡಬೇಕು. ಬೇರೆ ಕಾಲೇಜ್ಗೆ ಟ್ರಾನ್ಸ್ಫರನ್ನು ಮಾಡಬೇಕು. ಇಲ್ಲಿ ಮತ್ತೊಂದು ತೊಡಕು ಏನಾಗುತ್ತೆ, ಟ್ರಾನ್ಸ್ಫರ್ ಮಾಡ್ತು ಅಂತಂದರೆ ತಿರ್ಗಾ ಈ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಈ ಟ್ರಾನ್ಸ್ಫರ್ ದಂಧೆಗೆ ಇಳಿತಾರೆ ಅಂತ ಹೇಳ್ತಾರೆ.
ಅದನ್ನ ಕಡಿವಾಣ ಹಾಕೋದಕ್ಕೆ ಸಾಕಷ್ಟು ಜನ ಹೋರಾಟಗಾರರು ಇವರೆಲ್ಲ ಇದ್ದಾರೆ. ಇವರು ಒಂದೇ ಕಡೆ ಕೂತ್ಬಿಟ್ರೆ ಏನು ಸಮಸ್ಯೆ ಅಂದರೆ, ಇವ್ರುಗಳು ಅಲ್ಲಿ ಜನರನ್ನ ಎದುರಿಸ್ಕೊಂಡು ಹೊಸ ಕ್ಲಿನಿಕ್ಕು, ನರ್ಸಿಂಗ್ ಹೋಮ್‌ಗಳನ್ನ ಮಾಡ್ಕೊಂಡು ಲೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಆರೋಗ್ಯ ವ್ಯವಸ್ಥೆ ಮತ್ತು ಶಿಕ್ಷಣ ವ್ಯವಸ್ಥೆಲಿ ಏನೆಲ್ಲ ತಿದ್ದುಪಡಿ ತರೋದಕ್ಕೆ ಸಾಧ್ಯನೋ ಅದನ್ನು ತರೋದಕ್ಕೆ ನಾವೆಲ್ಲರೂ ಸೇರಿ ಶ್ರಮಿಸಬೇಕಾಗಿದೆ, ಕೆಲಸ ಮಾಡಬೇಕಾಗಿದೆ. ಶರಣು. ಥ್ಯಾಂಕ್ ಯು.